ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಂದು ಬೊಟ್ಯಾಟೊ ಬಜೆನ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಪೊಟ್ಯಾಟೊನ ತೊಳೆದ್ಬಿಟ್ಟು ಬೇರೆ ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಯಾಕಂದರೆ ಪೊಟ್ಯಾಟೊಲ್ಲಿ ಮಣ್ಣಿರೋದ್ರಿಂದ ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ತೊಳೆದಿಟ್ಟಂಥ ಪೊಟ್ಯಾಟೊಗೆ ನಾವೇನು ಮಾಡಬೇಕು ಅಂದರೆ ರುಚಿ ಬರಲಿಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಆ ಪೊಟ್ಯಾಟೊಗೆ ಎಲ್ಲ ಉಪ್ಪು ಹಿಡಿಯೋ ಥರ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಇವಾಗ ಅದು ಪೊಟ್ಯಾಟೊಗೆ ಉಪ್ಪು ಹಿಡೀಲಿ. ಅಷ್ಟರೊಳಗೆ ನಾವೇನು ಮಾಡೋಣ ಅಂದರೆ ಬಜೆಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲನ್ನು ತಗೊಳ್ಳಿ. ಅದಕ್ಕೆ ಒಂದು ಕಪ್ನಷ್ಟು ನೀವೇನು ಮಾಡಿ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಜೀರಿಗೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅಜ್ವಾನ ಹಾಕ್ಕೊಳ್ಳಿ, ಅಥವಾ ಓಂ ಕಾಳು ಕೂಡ ಅಂತಾರೆ. ಹಸೆ ಖಾರವನ್ನು ಹಾಕ್ಕೊಳ್ಳಿ. ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಕಟ್ ಮಾಡಿದಂಥ ಕರಿಬೇವಿನ ಸೊಪ್ಪು, ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ, ಅಂದರೆ ಬಜೆ ಕಲರ್ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ನಾವು ಇಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳೋಣ. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟದ ಬರೋವರೆಗೂ ಕಲಿಸ್ತಾ ಬನ್ನಿ. ಹಿಟ್ಟು ಗಂಟು ಆಗಬಾರ್ದು. ಚೆನ್ನಾಗಿ ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಕಲಿಸಿದಂಥ ಹಿಟ್ಟಿಗೆ 1-2 ಸ್ಪೂನ್ ನಾವಿಲ್ಲಿ ಎಣ್ಣೆನ ಹಾಕ್ಕೊಳ್ಳೋಣ. ಮತ್ತು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಎಣ್ಣೆನ ಹಿಟ್ಟಲ್ಲಿ. ಇವಾಗ ಹಿಟ್ಟು ಸ್ವಲ್ಪ ಈ ಹದಕ್ಕಿರಲಿ. ಇಷ್ಟು ಹದ ಬರೋವರೆಗೂ ಅದನ್ನ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಅದೊಂದು 10-15 ನಿಮಿಷ ನೆನೆಲಿಕ್ಕೆ ಬಿಡೋಣ. ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ಳಿ. ಬಜೆ ಕರೀಲಿಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿ, ಯಾಕಂದರೆ ಬಜೆ ಅದರಲ್ಲಿ ಮುಳುಗಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾಯಲಿ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ನಾವು ಇದಕ್ಕೇನು ಮಾಡೋಣ ಅಂದರೆ ಬಜೆನ ಬಿಟ್ಕೊಳ್ಳೋಣ. ನಾವು ಕಟ್ ಮಾಡಿಟ್ಟಂಥ ಆಲೂಗಡ್ಡೆನ ಕಲಸಿಟ್ಟಂಥ ಹಿಟ್ಟೊಳಗೆ ಚೆನ್ನಾಗಿ ಹತ್ತಬೇಕು. ಅಂದರೆ ಆ ಆಲೂಗಡ್ಡೆಗೆ ಹಿಟ್ಟು ಚೆನ್ನಾಗಿ ಹತ್ತಬೇಕು. ಆ ರೀತಿ ನಾವು ಅದನ್ನೇನು ಮಾಡಬೇಕು ಅಂದರೆ ಹಚ್ಕೋಬೇಕು. ಇವಾಗ ಅದನ್ನ ಕಾದಂಥ ಎಣ್ಣೆ ಒಳಗೆ ಆ ಬಜೆನ ಹಾಕ್ಕೊಳ್ಳಿ. ಆ ಆಲೂಗಡ್ಡೆಗೆ ಹಿಟ್ಟನ್ನು ಹಚ್ಬಿಟ್ಟು ಕಾದ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಬನ್ನಿ. ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ನೀವೇನು ಮಾಡಿ ಆಲೂಗಡ್ಡೆನ ಆ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ. ಇವಾಗ ಅದನ್ನ ಸ್ವಲ್ಪ ಟರ್ನ್ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ಎರಡೂ ಕಡೆ ಚೆನ್ನಾಗಿ ಆಲೂಗಡ್ಡೆ ಬಜೆ ಫ್ರೈ ಆಗಬೇಕು. ಆ ಕಾರಣಕ್ಕೆ ನೀವು ಅದು ಕಂದು ಬಣ್ಣ ಬರೋವರೆಗೂ ಏನು ಮಾಡಿ ಅಂದರೆ ಅದನ್ನ ಟರ್ನ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇರಿ. ನೋಡಿ, ಇವಾಗ ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಕರೆದಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ರೌಂಡ್ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ. ಹಿಟ್ಟನ್ನು ಚೆನ್ನಾಗಿ ಹಚ್ಬಿಟ್ಟು ಬಿಡಿ.
ನೋಡಿ ಇವಾಗ ಬಜೆ ಆಲೂಗಡ್ಡೆ ಬಜೆ ರೆಡಿಯಾಗಿದೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ತುಂಬ ರುಚಿಕರವಾಗಿರುತ್ತೆ ತಿನ್ನಲಿಕ್ಕೆ. ಸಾಯಂಕಾಲ ಟೈಮಲ್ಲಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ಸ್ ಮಾಡಿ, ನನಗೆ ಕಮೆಂಟ್ಸ್ ಮಾಡಿ ಪ್ಲೀಸ್. ಒಂದು ಸರ್ತಿ ಆದರೂ ನೀವು ನಿಮ್ಮ ಮನೆಯಲ್ಲಿ ಇದನ್ನ ಟ್ರೈ ಮಾಡ್ಕೊಂಡು ನೋಡಿ. ಇನ್ನೂವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.